ಮಹತ್ವ ಮಾಡುವಾಗ ಫ್ಲೋರಲ್ಲಿ ಮಾಡಬೇಕು ಅನ್ನೋದು. ನೀವು ನೀವು ಅದನ್ನು ಮಾಡ್ತೀರಿ, ಇಲ್ಲಿ ನೋಡ್ತೀರಿ ಅಂತ ಇನ್ನೊಂದು ಹೇಳ್ತೀನಿ, ನೀವು ನೋಡ್ತೀರಿ ನಮಗೆ ಇಲ್ಲಿ ಎಷ್ಟು ಬಿಲ್ಡಿಂಗ್ ಇದೆ. ಒಂದು ಬಿಲ್ಡಿಂಗ್ ಆದ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇದೆ ಹೇಳಿ ನನಗೆ ತೋರಿಸಿ. ಎಕ್ಸೆಪ್ಷನ್ಸ್ ಒಂದೋ ಎರಡೇ ಇರ್ಬೋದು. ಎಕ್ಸೆಪ್ಷನ್ ಬಿಲ್ಡಿಂಗ್ ಕಟ್ಟಾರೆ ನಾವೆಲ್ಲ ರೋಡಲ್ಲೇ ನಿಲ್ಲಿಸ್ತೇವೆ. ಬಿಲ್ಡಿಂಗ್ ಅವರ ಬಿಲ್ಡಿಂಗ್ ಆದರೂ ಪಾರ್ಕಿಂಗ್ ಬೇಕಲ್ಲ, ಅವರ ಶಾಪ್ಕೀಪರ್ ಏನು ಶಾಪ್ ನಡೆಸ್ತಾರೆ ಅವರಿಗಾದ್ರೂ ಬೇಕಲ್ಲ, ಎಲ್ಲರೂ ರೋಡಲ್ಲೇ ನಿಲ್ಲಿಸ್ತೀವಿ ಜಾಗ. ಸೊ ಇದನ್ನ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಸಂದರ್ಭದಲ್ಲಿ ಅವರಿಗಾದ್ರೂ ನಾವು ಪಾರ್ಕಿಂಗ್ ಮಾಡಬೇಕಲ್ಲ. ಪೇಟೆ ಬೆಳೀತಾ ಇದೆ, ಇಲ್ಲಕ್ಕೆ ಒಂದು ಮಾಡಿ ಸರ್. ನೀವು ಈಗ ಈ ಪ್ರಪೋಸಲ್ ತಗೊಂಡ್ರೆ, ಯಾಕಂದರೆ ನಾವು ಚುನಾಯಿತ ಬಂದಿದ್ದೀವಿ, ನಾವು ಒಂದು ವಿರೋಧ ಮಾಡ್ತೇವೆ. ಈಗ ಯಾವ ಸಮಸ್ಯೆ ಇಲ್ಲ, ನೀವು ಹೇಳಿದ್ದೆ ಮುಗಿದು ಅದಕ್ಕೆ ನೀವು ಒಂದು ರೆಸಲ್ಯೂಷನ್ ಮಾಡಿ. ಒಂದು ಬೈಪಾಸ್ ಆಗ ಇಲ್ಲ ಇರೋದಾಗ ಎರಡರಲ್ಲಿ ಒಂದು ತೀರ್ಮಾನ ಅದೊಂದು ಹೊಸದಾದಂಥ ಇದಾಗ ಅದು ನಿಮ್ಮ ನೇತೃತ್ವದಲ್ಲಿ ನಡಿ. ನಾವು ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ, ಯಾಕೆ ನಾನು ಬಿಲ್ಡಿಂಗ್ ಹೋಗ್ತೀನಿ ನನಗೆ ಬೇಕಾದ ಒಂದು ಬಿಲ್ಡಿಂಗ್ ಹೋಗ್ತೀನಿ ನಾನು ಹೇಳ್ಬೋದು. ಅದುವೇ ಎಲ್ಲ ಕಡೆಗಳಾಗಿದೆ, ಮಂಗಳೂರಿಂದ ಇಲ್ಲಿ ತನಕ ಇದೆ, ಪುತ್ತೂರು ತನಕ ಎಲ್ಲ ಆಗಿದೆ, ನನ್ನ ಜೊತೆಗೆ ಅಡಿಗೆಯಲ್ಲಿ ಕೂಡ ಆಗಿದೆ, ಒಂದೆಲ್ಲ ಕಡೆಗಳಾಗಿದೆ. ಇವತ್ತನ್ನು ನಾಳೆ ಆಗಲೇಬೇಕಾಗಿದೆ. ಇಲ್ಲ ಬಿಲ್ಡಿಂಗಿನವರಿಗೆ ತೊಂದರೆ ಆಗ್ತದೆ, ನಾವೇನಾದ್ರು ಹೊಟ್ಟೆ ಹೊಡಿಲಿಕ್ಕೆ ಹೋಗುದಿಲ್ಲ, ಬೈಪಾಸ್ ಯಾವ್ದಾದ್ರು ಒಂದಾಗಿ ಇದಕ್ಕೆ ನಾವು ಪ್ರಪೋಸೇ ಮಾಡೋದಿಲ್ಲ. ನಾವು ಪಂಚಾಯತ್ನಲ್ಲಿ ಏನು ಪ್ರಪೋಸೇ ಮಾಡಬೇಕು. ಸೊ ಹಾಗಾಗಿ ಅದು ಆಗಲಿ ಅನ್ನುವಂಥದ್ದು ನನ್ನ ವಿನಂತಿ. ಮತ್ತು ಪ್ರತಿ ಕಟ್ಟಡಗಳಲ್ಲೂ ಕೂಡ ಇದು ಬೇಕು. ಆಮೇಲೆ ಸರ್ ಇಲ್ಲಿ ನಾವು ಮಂಗಳೂರು ಹೋಗುತ್ತಿದ್ರೆ, ಪುತ್ತೂರಿಗೆ ಹೋಗಿದ್ರೆ ನಮ್ಮ ವೆಹಿಕಲ್ ಯಾಕಂದರೆ ಬಸ್ಸಲ್ಲಿ ಹೋಗಿ ಚೀಪ್ ಆಗ್ತದೆ. ಇಲ್ಲಿ ನಾವು ಪಾರ್ಕಿಂಗ್ ಮಾಡಿ ಪುತ್ತೂರಿಗೆ ಪಾರ್ಕಿಂಗ್ ಮಾಡಿ ಬಸ್ಸಲ್ಲಿ ಹೋಗ್ಬೇಕಾಗಿ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ಬೇಕು. ಅಟ್ಲೀಸ್ಟ್ ಒಂದು ಬೇರೆಗೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬಿಲ್ಡಿಂಗ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅದು ಬೇಗ ಆಗುವುದಿಲ್ಲ. ಇಲ್ಲ ಸರ್, ಎಲ್ಲಿಯೂ ಇಲ್ಲ. ಈಗ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಖಾಸಗಿ ಒಂದು ಬಿಲ್ಡಿಂಗ್ ಇದೆ, ನಮ್ಮ ಪಂಚಾಯತ್ ಬಿಲ್ಡಿಂಗ್ ಇದೆ, ಅಲ್ಲಿ ಸ್ವಲ್ಪ ಜಾಗ ಇದೆ. ಆಮೇಲೆ ಅದರಲ್ಲಿ ಮಾಡಬಾರ್ದು, ಪಾರ್ಕಿಂಗ್ ಯಾಕೆ ಮಾಡಬಾರ್ದು? ಪಂಚಾಯತ್ ಫಂಡಿಂದ ಮಾಡಲೇಬೇಕಾಗ್ತದೆ, ಮಾಡಲೇನು ಸಾಧಿಸಿ ಆಗಿದೆ. ಸುಮಾರು ಸರ್ಕಾರ ನಮ್ಮ ಪಂಚಾಯತ್ಗೆ ತುಂಬ ಲಾಸ್ ಆಗಿದೆ ನಾವು ಮಾಡಿದ ತಪ್ಪಿನಿಂದ. ಆದರೆ ಇವತ್ತು ನಾವು ತಿಂಗಳಿಗೆ 1 ಲಕ್ಷಕ್ಕಿಂತ ಮಿಕ್ಕಿ ಅದನ್ನು ಮೇಂಟೆನೆನ್ಸ್ ಮಾಡಿಕೊಳ್ಳಬೇಕಾಗಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಬೇರೆ ಯಾವುದೂ ಬೇಕಾದ್ರೆ ಗಂಡು ಬೇಕಾದ್ರೆ ಯಾವುದೂ ಇಲ್ಲದೆ ನಾವು 1 ಲಕ್ಷಕ್ಕಿಂತ ಹೆಚ್ಚು ತಿಂಗಳಿಗೆ ನಾವು ಖರ್ಚು ಮಾಡ್ತಾ ಇದ್ದೇವೆ. 1 ಲಕ್ಷ ರೂಪಾಯಿ ಇದಕ್ಕೆ ಒಂದು ಹಸಿರು ಸೆಕೆಂಡ್. ಆದರೆ ಅವ್ರು ಹೇಳಿದ್ದಾರೆ ನಮ್ಮಲ್ಲಿ ಜಾಗಗಳಿಲ್ಲ, ಇಷ್ಟು ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದಾದ್ರೂ ಜಾಗಗಳಿಲ್ಲ. ಇವತ್ತು ವಾಪಸ್ ಪುನಃ ಏನಾಗಿತ್ತು, ನಮ್ಮ ಸೆಂಟರ್ನಲ್ಲಿ ಕೆಳಗೆ ಹೋಗೋದು ನೋಡಿ ಅಥವಾ ಖರ್ಚು ಬಗ್ಗೆ ನೀವು ವಿಸಿಟ್ ಮಾಡಿ. ಯಾಕಂತೇಳಿದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಮುಖ್ಯಾಧಿಕಾರಿಗಳು ಹೇಳಿದ್ರು ಸುಮಾರು ದಿವಸಕ್ಕೆ 700-800 ಕೆಜಿಯಷ್ಟು ನಾವು ಬರ್ನ್ ಮಾಡ್ತೇವೆ ಅಂತ. ಅದರಲ್ಲಿ ನೋಡಿ ಹೋದರೆ ನಮಗೆ ಗೊತ್ತಾಗೋದು ಅದರ ಸತ್ಯಾಸತ್ಯತೆ ಏನಿದೆ ಅಂತೇಳಿ ನೀವು ಅಲ್ಲಿ ಹೋಗಿ ನೋಡಬೇಕು ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀವಿ. ಅದು ಉಳಿದ ನಷ್ಟ ಆಗೋದಕ್ಕಿಂತ ಜಾಸ್ತಿ ಈಗಲೂ ಸಹ ಕಸ ಇಲ್ಲಿ ತುಂಬಿದೆ. ನಮ್ಮಲ್ಲಿ ಎಷ್ಟು ಹೋಗಿಲ್ಲ ಅಷ್ಟೇ ಇಲ್ಲಿದೆ. ನಮ್ಮಲ್ಲಿ ಈಗ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಪುನಃ ಅದೇ ರೀತಿ ಬರುವಂಥ ಪರಿಸ್ಥಿತಿ ನಾವು ಇಲ್ಲಿ ನೋಡ್ತೇವೆ. ಅದಕ್ಕಾಗಿ ನೀವು ನಮ್ಮ ಕಲ್ಚರ್ ವಿಸಿಟ್ ಮಾಡಿ ಅದು ಎಷ್ಟು ಅದರ ಚೆಕ್ ಮಾಡಬೇಕು, ಅದರಲ್ಲಿ ಏನಾಗ್ತದೆ ನೀವು ನಿರ್ಧಾರ ಅಂತ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ. ಸರ್ ನಮ್ಮಲ್ಲಿ ಕಳೆದ 10 ವರ್ಷದಿಂದ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡೋದು, ಈಗ ಕಂಪೋಸಲ್ಲಿ ಕೆಲಸ ಮಾಡೋದು 10 ವರ್ಷದಿಂದ ಒಂದೇ ತಂಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು 10 ವರ್ಷ ಮೊದಲು 10,000 ರೂಪಾಯಿ ಅವ್ರಿಗೆ ಸಿಗ್ತಾರೆ, ಇವತ್ತು 20,000 ರೂಪಾಯಿ ಅವ್ರಿಗೆ ಸಂಬಳ ಸಿಗ್ತೀವಿ. ಆದರೆ ಅದು 10 ವರ್ಷದಿಂದ ಕಂಟ್ರೋಲ್ ಮಾಡಿದೆ. ಇವತ್ತು ಸಹ ಅದಕ್ಕೆ ಮನೆ ಕಟ್ಟೋದ್ರಿಂದ ಅದಕ್ಕೆ 10 ವರ್ಷ ಆಯಿತು ಕಂಟ್ರೋಲ್ ಆಗಬೇಕು. ಅದು ಯಾಕೆ ಕಂಟ್ರೋಲ್ ಮಾಡಿದ ಅಂತ ಗೊತ್ತಿಲ್ಲ. ಅದನ್ನು ಕಂಟ್ರೋಲ್ ಮಾಡೋ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಕಾರ್ಮಿಕರಿಗೆ ಅವರಿಗೆ ಸಿಕ್ಕುವಂಥ ಸವಲತ್ತುಗಳಿಗೆ ಸಿಗ್ತಾ ಇಲ್ಲ. ಅದು ಸಿಗಬೇಕಾದ್ರೆ ಅದನ್ನು ಮಾಡಬೇಕು. ಅದರೊಟ್ಟಿಗೆ ಇನ್ನೊಂದು ನಮ್ಮ ಪೌರ ಕಾರ್ಮಿಕರು ನಮ್ಮಲ್ಲಿ ಸುಮಾರು 17 ವ್ಯಾಕನ್ಸಿ ಅಂತ ಕಾಲಿದೆ ಪೌರ ಕಾರ್ಮಿಕರು. ಅವರು ಕೆಲಸ ಮಾಡ್ತಾ ಇದ್ದಾರೆ, ಹಲವಾರು ವರ್ಷದಿಂದ ಕೆಲಸ ಮಾಡುವವರಿದ್ದಾರೆ. ಅವರನ್ನು ಅವಕಾಶವನ್ನು ಸೇರಿಸುವಂಥ ಒಂದು ನಿರ್ಣಯ ನಿರ್ಮಾಣ. ಯಾಕಂದರೆ ನಮ್ಮ ಅಧಿಕಾರಿಗಳು ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ದೆ, ಬೇರೆ ಬೇರೆ ಮೀಟಿಂಗ್ ಚರ್ಚೆ ಆಗಿತ್ತು. ನೆಕ್ಸ್ಟ್ ಮೀಟಿಂಗ್ ಮಾಡೋ ಹೋಗಿದೆ. ಇವುಗಳು ಮೇಲಾಧಿಕಾರಿ ಬಂದಾಗ ನನಗೆ ಅದರ ಬಗ್ಗೆ ನಿಮ್ಮ ಮುಖಾಂತರ ಮಾಡಲಿಕ್ಕೆ ಅವರಿಗೂ ಖಂಡಿತ ಸಾಧ್ಯ ಇದೆ. ಅದರಿಂದ ಅಪರಾಧಗಳು ಒಂದು ನಿರ್ಣಯ ಮಾಡ್ತಾರೆ. ಇನ್ನೊಂದು ಸರ್ ಆಗ ಹೇಳಿದಾಗ ಅಮೃತಿ ಯೋಜನೆ 50 ಕೋಟಿ ರೂಪಾಯಿಯನ್ನು ನಮ್ಮ ಕೆಲಸ ಆಗ್ತಾ ಇದೆ. ಅದರಲ್ಲಿ ನಾನು ಸುಮಾರು 3-4 ಅರ್ಜಿಗಳು ನಾನೇ ಬಂದಿದ್ದೇನೆ. ನಾನು ನೀರಿಲ್ಲದ ಬಗ್ಗೆ ನಾನೇ ಒಂದು ಸ್ವಂತ ಒಬ್ಬ ಸದಸ್ಯರನ್ನು ಪತ್ರವನ್ನು ಮಾಡಿದ್ದೆ. ಅದನ್ನು 3-4 ಅರ್ಜಿ ಕೊಟ್ಟು ಯಾವುದೇ ರಿಕ್ವೆಸ್ಟ್ ನನಗೆ ಕೊಡ್ತೇವೆ. ನಮ್ಮಲ್ಲಿ ಏನಾಗಿದೆ, ನಾವೊಂದು ಸದಸ್ಯರ ಒಬ್ಬರು ಒಂದು ಲೆಟರ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ನಾವು ಜಿಲ್ಲಾಧಿಕಾರಿಗೆ ಕೇಳಬೇಕಾಗ್ತದೆ. ನಿಮಗೆ ಲೆಟರ್ ಕೊಟ್ಟಿಲ್ಲ ಅಂತ
ಇವತ್ತು ಜಿಲ್ಲಾಧಿಕಾರಿ ಬಂದು ಇವತ್ತು ಪಡೆದಂತ ವ್ಯವಸ್ಥೆಗಳು ನಮ್ಮಲ್ಲಿದೆ. ಎಲ್ಲರೂ ಅಂತ ಹೇಳಿಲ್ಲ, ಕೆಲವೊಂದು ಅಧಿಕಾರಿಗಳು ಆ ಅಧಿಕಾರಿಗಳ ಬಗ್ಗೆ ಯಾಕಂದ್ರೆ ನಿಮಗೆ ಲಿಖಿತವಾಗಿ ನಾವು ಕೊಟ್ಟರೆ ಕೊಡ್ತಾರೆ. ಯಾಕಂದ್ರೆ ಸುಮ್ಮನೆ ಸರ್ಕಾರದ ಸಂಬಳ 5,000, 40,000, 5,000 ರೂಪಾಯಿ ತಗೊಂಡು ಬರೇ ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ ಆಚೆ ತಿರುಗಾಡಿ ಇವತ್ತು ಸಾರ್ವಜನಿಕರಿಗೆ ಯಾವುದೇ ಕೆಲಸ ಮಾಡಿಕೊಡು ಇಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ದಾರೆ. ಅವರ ಬಗ್ಗೆ ಸಹ ನಾವು ಒಂದು ಸೂಕ್ತ ಕಾನೂನು ಕೈಗೊಂಡು ಇಲ್ಲಾಂದ್ರೆ ಅವರಲ್ಲಿ ಬೇರೆ ಕಡೆ ಇಲ್ಲಿ ಯಾಕಂದ್ರೆ ಸುಮಾರು ವರ್ಷ ಇದ್ದೀವಿ ಅವರನ್ನು ಸ್ವಲ್ಪ ಶಿಫ್ಟ್ ಮಾಡಿ ಸುತ್ತೂರಿಗೆ ಪುತ್ತೂರು ಮಂಗಳೂರಿಗೆ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಾಗ್ತದೆ ಇದು ಏನಾಗಿದೆ ಅಂತ ಇದರಲ್ಲಿ ಮುಖ ನೋಡಿ ಅವರು ಬೆಳಿಗ್ಗೆ ಬರೋದು ಆಚೆ ಓಡ್ಕೊಂಡಿರ್ತಾರೆ, ಸಾಯಂಕಾಲ 4 ಗಂಟೆಗೆ ಮನೆಗೆ ಹೋಗ್ತೇವೆ. ಇದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತದೆ, ನಮ್ಮ ಸಾರ್ವಜನಿಕರ ಕೆಲಸಗಳು ನಷ್ಟ. ಯಾಕಂದ್ರೆ ಅವರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತ ಅದೇ ನೀವು ನೋಡಿ ಬೇರೆ ಕೆಲಸಗಳು ಇಲ್ಲಿ ಬಂದ ಮುಖ್ಯಾಧಿಕಾರಿಗಳು ಯಾರಿಗೆ ಪ್ರಶಸ್ತಿ ಕೊಡೋದಕ್ಕೆ ನೋಟಿಸ್ ಕೊಟ್ಟಿದ್ದೇವೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದನ್ನು ಪರಿಶೀಲಿಸಿದ್ರೆ ನಿಮಗೆ ಯಾವ ಅಧಿಕಾರಿಗಳ ಏನಾಗಿದೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅದರಲ್ಲೇ ಸಿಗ್ತದೆ. ಅದರ ಬಗ್ಗೆ ಸಹ ಒಂದು ಕ್ರಮ ಕೈಗೊಳ್ಳಬೇಕು ನನಗೆ ಗೊತ್ತಿದೆ. 1 ಎಕರೆ ಮಾತ್ರ ಅದರಲ್ಲಿ ಅತ್ಯಂತ ವಿನೂತನವಾದ ಮೆಥಡ್ ಗ್ಯಾಸಿಫಿಕೇಶನ್ ಅಂತ ಹೇಳುವ ಇದರಲ್ಲಿ ನಮ್ಮಲ್ಲಿ ನಡೀತಾ ಇದೆ ಸರ್. ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಇವತ್ತಿಗೂ. ಆದರೆ ಈ ದಿನ ನಮ್ಮ ಒಂದು ಕಂಟ್ರೋಲಲ್ಲಿ ಇದೆ ಸರ್. ಆಯಾ ದಿನ ಬಂದ ಡ್ರೈವ್ ವೇಸ್ಟನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇದೆ ಸರ್. ಆಯಾ ದಿನ ಬಂದ ಡ್ರೈವ್ ವೇಸ್ಟನ್ನು ಕಂಪ್ಲೀಟ್ ನಾವು ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮ ಹತ್ರ ಪೊಸಿಷನಲ್ಲಿ ಇದೆ ಸರ್. ಸುಮಾರು 600 kg 700 kg 800 kg ಅಷ್ಟು ದಿನ ಗ್ಯಾಸಿಫಿಕೇಶನ್ ಆಗ್ತಾ ಇದೆ ಸರ್. ಅದನ್ನು ಇನ್ನಷ್ಟು ಆದಾಯ ಕೊಡುವ ನಿಟ್ಟಿನಲ್ಲಿ ಈಗ ಹೊಸ ಪ್ರಪೋಸಲ್ ಅನ್ನು ಕೊಟ್ಟಿದ್ದೇವೆ ಸರ್. ನಮ್ಮ ಹತ್ರ SBM 1 ಕೋಟಿ ರೂಪಾಯಿ ಪೆಂಡಿಂಗ್ ಇತ್ತು. ಮಾನ್ಯ ಆಡಳಿತ ಚರ್ಚೆ ಮಾಡಿ DC ಅವರ ಜೊತೆ ಚರ್ಚೆ ಮಾಡಿ ಹೊಸ ಆ್ಯಕ್ಷನ್ ಪ್ಲಾನನ್ನು ಪುಟಪ್ ಮಾಡಿ ತಯಾರು ಮಾಡಿದ್ದೇವೆ ಸರ್. ಅದಕ್ಕೆ ಸಂಬಂಧಪಟ್ಟ ಎಸ್ಟಿಮೇಟ್ಸ್ ತಯಾರಾಗ್ತಾ ಉಂಟು. ಈಗ ತಾನೇ ನನಗೆ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ DMA ಆಫೀಸಿಗೆ. ಅನುಮೋದನೆ ಆಗೋ ಸಾಧ್ಯತೆಯಲ್ಲಿ ಇದೆ ಸರ್. ವೆಟ್ ವೇಸ್ಟಿಗೆ ಮಾತ್ರ ನಮ್ಮ ಹತ್ರ ಜಾಗದ ಕೊರತೆ ಇರೋದ್ರಿಂದ ನಾವು ಪ್ರೈವೇಟ್ ಅವರಿಗೆ ಅದನ್ನು ಕೊಡ್ತಾ ಇದ್ದೇವೆ ಸರ್. ಒಂದು ಜಾಗಕ್ಕೆ ಹಾಕಲಿಕ್ಕೆ ನಾವೇ ಪೇಮೆಂಟ್ ಮಾಡಿ 35,000 ಈಚ್ ಮಂತ್ ಕೊಟ್ಟು ಅಲ್ಲಿ ಡೆಲಿವರಿ ಮಾಡ್ತಾ ಇದ್ದೇವೆ. ಒಬ್ಬೊಬ್ಬರಾಗಿ ಪರಿವರ್ತಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೊಸ ಪ್ರಪೋಸಲನ್ನು ಕೊಟ್ಟಿದ್ದೇವೆ ಸರ್. ಇದನ್ನು ಕೂಡ ನಾನು ತಮ್ಮ ಜೊತೆ ಕೈ ಮೂಲಕ